ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 22ನೇ ವಾಕ್ಯ. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಯೇಸುವಿನ ಬಳಿಗೆ ಒಬ್ಬ ಯೌವನಸ್ಥನು ಬರ್ತಾನೆ. ಅವನು ಬಂದು 16ನೇ ವಾಕ್ಯದಲ್ಲಿ ಓದ್ತೇವೆ, ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ಏನು ಒಳ್ಳೆಯ ಕಾರ್ಯ ಮಾಡಬೇಕು? ನಾನು ನಿತ್ಯ ಜೀವ ಪಡ್ಕೋಬೇಕು ಅಂತ ಆಸೆ ಇದೆ, ಆದರೆ ಯಾವ ಒಳ್ಳೆಯ ಕಾರ್ಯ ಮಾಡಬೇಕು? ಆಗ ಯೇಸು ಹೇಳ್ತಾರೆ, ನೀನು ಜೀವದಲ್ಲಿ ಸೇರಬೇಕಾದ್ರೆ ದೇವರ ಆಜ್ಞೆಗಳನ್ನೆಲ್ಲ ಏನು ಮಾಡು, ಸರಿಯಾಗಿ ಪಾಲನೆ ಮಾಡು. ಯಾವುದು ಅಂತ ಅವನು ಕೇಳ್ತಾನೆ. ಈ ದಶಾಜ್ಞೆಗಳ ಕುರಿತಾಗಿ ಸ್ವಾಮಿ ಮಾತಾಡ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಇದನ್ನೆಲ್ಲ ಏನು ಮಾಡ್ತಾ ಇದ್ದೀನಿ, ಸರಿಯಾಗಿ ನಡೀತಾ ಇದ್ದೀನಿ, ಒಂದನ್ನು ಸಹ ನಾನು ಮಿಸ್ ಮಾಡಿಲ್ಲ, ಎಲ್ಲವನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಂತ ಯೇಸು ಹತ್ರ ಹೇಳ್ತಾನೆ. ಈ ಯೌವನಸ್ಥನ ಬಗ್ಗೆ ನಾವು ಇತರೆ ಸುವಾರ್ತೆಗಳಲ್ಲಿ ಓದುವಾಗ ಇವನು ಯೌವನಸ್ಥನು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ನಾವು ನೋಡ್ತೀವಿ ಇವನೊಬ್ಬ ಅಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ಬನಲ್ಲಿ ಒಬ್ಬ ಐಶ್ವರ್ಯವಂತನು. ಹಾಗಾದರೆ ಇವನು ಯಂಗ್ ರಿಚ್ ರೂಲರ್, ಅವನು ಯೌವನಸ್ಥನು, ಅವನು ಐಶ್ವರ್ಯವಂತನು, ಅವನೊಬ್ಬ ಅಧಿಕಾರಿ. ಅವಾಗ ಅದರ ಅರ್ಥ ಹಣ ಇದೆ, ಆರೋಗ್ಯ ಇದೆ, ಅಧಿಕಾರ ಇದೆ. ಇವಾಗ ಕೇಳ್ತಾನೆ, ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಇನ್ನೇನು ಮಾಡಬಹುದು, ಏನು ಕೊರತೆ ಆಗಿರಬಹುದು ನನಗೆ, ಅಥವಾ ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಏನು ಅಡ್ಡಿ ಆಗುವಂತಹ ಸಾಧ್ಯತೆಗಳಿವೆ. ಆಗ ಯೇಸು ಹೇಳ್ತಾರೆ, ನೀನು ಸಂಪೂರ್ಣವನಾಗಬೇಕಾದ್ರೆ ಏನು ಮಾಡಬೇಕು? ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ನಿನ್ನ ಆಸ್ತಿಯನ್ನು ಮಾರು, ನಿನ್ನ ಆಸ್ತಿಯನ್ನು ಮಾರಿ ನೀನು ಬಡವರಿಗೆ ಕೊಡು. ಆಮೇಲೆ ನೀನು ನನ್ನನ್ನು ಏನು ಮಾಡು, ಹಿಂಬಾಲಿಸು. ಪರಲೋಕದಲ್ಲಿ ನಿನಗೆ ಬಹಳ ಸಂಪತ್ತಿರುತ್ತೆ. ಇವನ ಜೀವಿತದಲ್ಲಿ ಯೌವನಸ್ಥನು, ಅಧಿಕಾರಿ, ಹಣವುಳ್ಳವನು. ಈಗ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಆಸ್ತಿನೆಲ್ಲ ಮಾರಬೇಕು. ನೀನು ಇವಾಗ ನಿನ್ನ ಆಸ್ತಿನೆಲ್ಲ ಮಾರಿಬಿಟ್ಟು ಬಡವರಿಗೆ ಕೊಡು, ಹಂಚ್ಕೊಡು, ನಿನಗೆ ಪರಲೋಕದಲ್ಲಿ ಬಹಳ ಸಂಪತ್ತಿರುತ್ತೆ. ಆದರೆ ವಾಕ್ಯ ಹೇಳ್ತದೆ, ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಆ ಯೌವನಸ್ಥನಿಗೆ ಬಹಳ ಆಸ್ತಿ ಇತ್ತು, ಆದರೆ ಅವನಿಗೆ ಮಾರು ಅಂತ ಹೇಳಿದಾಗ ಇಷ್ಟ ಆಗಲಿಲ್ಲ. ಬಹಳ ದುಃಖದಿಂದ ಹೊರಟು ಹೋಗ್ತಾ ಇದ್ದಾನೆ. ಈ ಬೆಳಗ್ಗೆ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರ ರಾಜ್ಯ ಸೇರುವುದಕ್ಕೆ ಆಸ್ತಿ ಅಡ್ಡಿ ಆದರೆ, ಅಥವಾ ಐಶ್ವರ್ಯಗಳು ಅಡ್ಡಿಯಾಗಿದ್ದರೆ ಅದನ್ನು ದೇವರಿಗೆ ಹೇಳೋಣ, ಸ್ವಾಮಿ, ಅದನ್ನು ನಾನು ಯಾವತ್ತೂ ಸಹ ಅದು ಅಡ್ಡಿ ಮಾಡ್ಕೋಬಾರ್ದು. ಇವನು ಪೂರ್ಣವಾಗಿ ಅದನ್ನು ಮಾರು ಅಂತ ಹೇಳಿದಾಗ ಅವನು ದುಃಖದಿಂದ ಹೊರಟು ಹೋಗ್ತಾನೆ. ಇಲ್ಲ ಸ್ವಾಮಿ, ಅದೆಲ್ಲ ಆಗಲ್ಲ, ಇನ್ನೇನು ಬೇಕಾದರೂ ಪಾಲನೆ ಮಾಡ್ತೀನಿ. ಅಥವಾ ಯೇಸು ಸ್ವಾಮಿ, 1,00,000 ಸೇವೆಗೆ ಅಂತ ಕೊಡು, ಒಂದು ಚರ್ಚಿಗೆ ಅಂತ ಒಂದು ಜಾಗ ಕೊಡು, ಅಥವಾ ಇನ್ನೇನೋ ಒಂದು ಹೇಳಿದ್ದಿದ್ರೆ ಅವನು ಅದನ್ನು ಮಾಡಿಬಿಟ್ಟಿರೋನು. ಯೇಸುಸ್ವಾಮಿ ಹತ್ರ ಕೇಳ್ತಾನೆ, ನಾನು ಏನು ಮಾಡಬೇಕು ಇವಾಗ? ಏನು ಮಾಡೋಕ್ಕೂ ರೆಡಿ ಇದ್ದೀನಿ ನಾನು. ಜಾಗ ಕೊಡಿಸ್ಬೇಕಾ, ಚರ್ಚ್ ಕಟ್ಟಿಸ್ಬೇಕಾ, ಹಣ ಕೊಡಬೇಕಾ, 1,000 ಜನಕ್ಕೆ ಊಟ ಹಾಕಿಸ್ಬೇಕಾ, ಏನು ಮಾಡೋಕ್ಕೂ ರೆಡಿ ಇದ್ದಾನೆ ಅವನು. ಆದರೆ ಯೇಸು ಹೇಳ್ತಾರೆ, ಅದಲ್ಲ ಮುಖ್ಯ, ನೀನು ಫುಲ್ ಮಾರ್ಬಿಡು. ನಮಗೆ ಡೌಟ್ ಆಗಿಬಿಡುತ್ತೆ, ನಮ್ಮ ಆಸ್ತಿ ಎಲ್ಲ ಮಾರಬೇಕಾ ಅಂತ. ಅದಲ್ಲ, ಆಸ್ತಿಯಲ್ಲಿ ನಾನು ನನ್ನ ಮನಸ್ಸನ್ನು ಫಿಕ್ಸ್ ಮಾಡ್ಕೋಬಾರ್ದು. ಆಸ್ತಿಯಲ್ಲಿ ನನ್ನ ಮನಸ್ಸು ಫಿಕ್ಸ್ ಆದರೆ ಅದು ನನ್ನ ಜೀವಿತದಲ್ಲಿ ನನಗೆ ಬಹಳ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನೀವು ಎಲ್ಲವನ್ನ ಹೊಂದಿಕೊಂಡಿದ್ದೇವೆ, ಎಲ್ಲ ಸರಿಯಾಗಿದೆ. ಆದರೆ ಹಣದ ಮೇಲೆ ನಾನು ನನ್ನ ಮನಸ್ಸನ್ನು ಇಟ್ಟರೆ, ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಮತ್ತಾಯದಲ್ಲಿ ಓದ್ತೇವೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ್ರಿ. ನಿಮ್ಮ ಗಂಟು ಎಲ್ಲಿದೆಯೋ ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ. ಈ ದಿವಸಗಳಲ್ಲಿ ಹಣ ನನ್ನನ್ನು ದೇವರಿಂದ ದೂರ ಮಾಡಬಾರ್ದು, ಆಸ್ತಿ ನನ್ನನ್ನು ದೇವರಿಂದ ದೂರ ಮಾಡಬಾರ್ದು, ಅಧಿಕಾರ ನನ್ನನ್ನು ದೇವರಿಂದ ದೂರ ಮಾಡಬಾರ್ದು, ಅಂತಸ್ತು ನನ್ನನ್ನು ದೇವರಿಂದ ದೂರ ಮಾಡಬಾರ್ದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ
ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವುದಕ್ಕಾಗಿ ದೇವರು ನಮಗೆ ಕೃಪೆ ಮಾಡಲಿ. ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ಯೇಸುಸ್ವಾಮಿ ಹೇಳ್ತಾರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಕಷ್ಟ. ಯಾಕೆ ಕಷ್ಟ? ತನ್ನ ಐಶ್ವರ್ಯವನ್ನು ಬಿಡದೇ ಇದ್ದರೆ, ತನ್ನ ಅಂತಸ್ತನ್ನು ಬಿಡದೇ ಇದ್ದರೆ, ತನ್ನ ಸ್ಥಾನಮಾನಗಳನ್ನು ಬಿಟ್ಟು ಕೆಳಗಿಳಿಯೋಕ್ಕಾಗಲಿಲ್ಲ ಅಂದರೆ ಅವನು ದೇವರ ರಾಜ್ಯ ಸೇರೋದು ಕಷ್ಟ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಇರುವಂತಹ ನಾವು ಎಂದಿಗೂ ನಮ್ಮ ಐಶ್ವರ್ಯ, ನಮ್ಮ ಆಸ್ತಿ, ನಮ್ಮ ಸ್ಥಾನಮಾನಗಳು ದೇವರಿಂದ ನಮ್ಮನ್ನು ದೂರ ಮಾಡಬಾರ್ದು. ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಅದನ್ನೆಲ್ಲ ಮಾರು ಅಂತ ಹೇಳಿದಾಗ ಬಿಟ್ಟು ಅವನು ಹೋಗ್ತಾ ಇದ್ದಾನೆ. ಈ ದಿವಸಗಳಲ್ಲಿ ನನ್ನನ್ನು, ನಿಮ್ಮನ್ನು ಈ ಲೋಕದ ಕಾರ್ಯಗಳು ದೇವರ ರಾಜ್ಯಕ್ಕೆ ಅಡ್ಡಿ ಮಾಡಬಾರ್ದು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ದೇವರೇ ನಿನ್ನ ಆಶ್ರಯಿಸು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ನಡೆಸುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.